ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 24ನೇ ಕಂತಿನ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ. ಹೌದು, ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 24ನೇ ಕಂತಿನ ಬಿಡುಗಡೆ ದಿನಾಂಕ ಯಾವಾಗ, ಹಾಗೆ ಈ ಬಾರಿ ಪಿಎಂ ಕಿಸಾನ್ ಹಣ ಹೆಚ್ಚಳ ಆಗಲಿದೆಯಾ, ಹೆಚ್ಚಳ ಆದರೆ ನಿಮ್ಮ ಖಾತೆಗೆ ಎಷ್ಟು ಜಮಾ ಆಗುತ್ತೆ, 4,000 ಜಮಾ ಆಗುತ್ತಾ ಅಥವಾ 6,000 ಜಮಾ ಆಗುತ್ತಾ, ಎಲ್ಲದರ ಬಗ್ಗೆ ಕೂಡ ಈ ಎಲ್ಲ ಮಾಹಿತಿಗಳ ಬಗ್ಗೆ ಕೂಡ ನಾನು ಸಂಪೂರ್ಣವಾದ ವಿವರವನ್ನು ಈ ಒಂದು 8 ನಿಮಿಷದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಮಧ್ಯದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕೃಷಿ ವಿಶೇಷ ಸುದ್ದಿ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ದೇಶದ ಹಾಗೂ ರಾಜ್ಯದ ಸಮಸ್ತ ಅನ್ನದಾತರ ಆರ್ಥಿಕ ಭದ್ರತೆಗಾಗಿ ಜಾರಿಗೆ ತರಲಾದ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ. ದೇಶಾದ್ಯಂತ ಕೋಟ್ಯಾಂತರ ರೈತ ಕುಟುಂಬಗಳಿಗೆ ವಾರ್ಷಿಕವಾಗಿ ನೇರ ಆರ್ಥಿಕ ನೆರವು ನೀಡುತ್ತಿರುವ ಈ ಯೋಜನೆಯ ಸಂಪೂರ್ಣ ಚಿತ್ರಣ, ನಿಯಮಾವಳಿಗಳು ಹಾಗೂ ಹೊಸ ಮಾರ್ಗಸೂಚನೆಗಳು, ಪ್ರತಿ ವರ್ಷ ಸಿಗುವ 6,000 ರೂಪಾಯಿ ಹಣವನ್ನು ರೈತರು ಹೇಗೆ ಪಡೆದುಕೊಳ್ಳಬೇಕು, ಯಾರಿಗೆ ಈ ಹಣ ಸಿಗುತ್ತದೆ ಮತ್ತು ಯಾರೆಲ್ಲ ಈ ಯೋಜನೆಯಿಂದ ಹೊರಗುಳಿಯುತ್ತಾರೆ, ಹಣ ಜಮೆ ಆಗಲು ಪ್ರತಿಯೊಬ್ಬ ರೈತರು ಮಾಡಲೇಬೇಕಾದ ಆ 3 ಕಡ್ಡಾಯ ತಾಂತ್ರಿಕ ಕೆಲಸಗಳು ಏನು, ಹಾಗೂ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಅಥವಾ ಇಲ್ಲವೋ ಎಂಬುದನ್ನು ಮೊಬೈಲ್ನಲ್ಲೇ ಚೆಕ್ ಮಾಡೋದು ಹೇಗೆ, ಈ ಎಲ್ಲ ಅಂಶಗಳ ಕುರಿತು ಸಮಗ್ರ ನಿಖರವಾದ ವಿಶೇಷ ವರದಿಯನ್ನು ಈಗ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ ಮತ್ತು ನಮ್ಮ ವಾಹಿನಿಯನ್ನು ನೀವು ಈಗಲೇ ನಮ್ಮ ಚಾನಲ್ಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಭಾರತದ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ 100ರಷ್ಟು ಕೇಂದ್ರ ಅನುದಾನಿತ ಯೋಜನೆಗಾಗಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕಾರ್ಯನಿರ್ವಹಿಸ್ತಾ ಇದೆ. ರೈತರು ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೃಷಿ ಪರಿಕರಗಳನ್ನು ಖರೀದಿಸಲು ಆರಂಭಿಕ ಆರ್ಥಿಕ ಸಂಕಷ್ಟ ಎದುರಿಸಬಾರದು ಎಂಬ ಮಹತ್ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ. ಈ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ ಒಟ್ಟು 6,000 ಆರ್ಥಿಕ ನೆರವನ್ನು ನೀಡಲಾಗ್ತಾ ಇದೆ. ಈ ಮೊತ್ತವನ್ನು ಒಟ್ಟಿಗೆ ನೀಡದೆ ವರ್ಷದಲ್ಲಿ 3 ಸಮಾನ ಕಂತುಗಳಲ್ಲಿ, ಅಂದರೆ ಪ್ರತಿ ಕಂತಿಗೆ 2,000ದಂತೆ ನೇರವಾಗಿ ಫಲಾನುಭವಿಗಳ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಹಣವನ್ನು ಜಮಾ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಈ ಕಂತುಗಳನ್ನು ವರ್ಷದ 3 ಪ್ರಮುಖ ಅವಧಿಗಳಲ್ಲಿ ವಿತರಿಸಲಾಗುತ್ತದೆ. ಮೊದಲ ಕಂತು ಏಪ್ರಿಲ್ನಿಂದ ಜುಲೈ ಅವಧಿಯಲ್ಲಿ, ನಂತರ 2ನೇ ಕಂತು ಆಗಸ್ಟ್ನಿಂದ ನವೆಂಬರ್ ಅವಧಿಯಲ್ಲಿ, 3ನೇ ಕಂತು ಡಿಸೆಂಬರ್ನಿಂದ ಮಾರ್ಚ್ ಅವಧಿಯಲ್ಲಿ ನೀಡಲಾಗುತ್ತೆ. ಈ 4 ತಿಂಗಳ ಅಂತರದ ಕಂತುಗಳು ಕೃಷಿ ಚಟುವಟಿಕೆಗಳಿಗೆ ಋತುವಿಗೆ ಅನುಗುಣವಾಗಿ ರೈತರ ಕೈ ಸೇರಲಿವೆ. ಈಗ ಈ ಯೋಜನೆಯ ಪ್ರಯೋಜನ ಯಾರಿಗೆ ಲಭ್ಯವಾಗುತ್ತೆ ಮತ್ತು ಯಾರಿಗೆ ಸಿಗುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ತಾ ಹೋಗೋಣ. ಈ ಯೋಜನೆ ನಿಯಮಾವಳಿಯ ಪ್ರಕಾರ ತಮ್ಮ ಹೆಸರಿನಲ್ಲಿ ಸಾಗುವಳಿ ಯೋಗ್ಯ ಕೃಷಿ ಭೂಮಿಯನ್ನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತ ಕುಟುಂಬಗಳು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಇಲ್ಲಿ ರೈತ ಕುಟುಂಬ ಎಂದರೆ ಪತಿ, ಪತ್ನಿ ಮತ್ತು ಅಪ್ರಾಪ್ತ ಮಕ್ಕಳನ್ನು ಒಳಗೊಂಡ ಒಂದು ಘಟಕವಾಗಿದೆ. ಆದರೆ ದುರುಪಯೋಗವನ್ನು ತಡೆಯಲು ಕೇಂದ್ರ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಅರ್ಹತಾ ನಿಯಮಗಳನ್ನು ಜಾರಿಗೆ ತಂದಿದೆ. ಏನಪ್ಪ ಅಂತಂದರೆ, ಸಾಂಸ್ಥಿಕ ಭೂಮಾಲೀಕರು, ನಂತರ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದ ವ್ಯಕ್ತಿಗಳು, ಮಾಜಿ ಮತ್ತು ಹಾಲಿ ಸಚಿವರು, ಸಂಸದರು, ಶಾಸಕರು ಮತ್ತು ಮಹಾನಗರ ಪಾಲಿಕೆಗಳ ಮೇಯರ್ಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಾಲಿ ಹಾಗೂ ನಿವೃತ್ತ ನೌಕರರು ಅನ್ನು ಹೊರತುಪಡಿಸಿ, ಅಂದರೆ ಗ್ರೂಪ್ ಡಿ ಅನ್ನು ಹೊರತುಪಡಿಸಿ ಮಾಸಿಕ 10,000ಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುವ ನಿವೃತ್ತ ಪಿಂಚಣಿದಾರರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ನಂತರ ಕಳೆದ ಮೌಲ್ಯಮಾಪನ ವರ್ಷದಲ್ಲಿ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಪಾವತಿ ವ್ಯಕ್ತಿಗಳು ಮತ್ತು ನೋಂದಾಯಿತ ವೃತ್ತಿಪರರಾದ ವೈದ್ಯರು, ಇಂಜಿನಿಯರ್ಗಳು, ವಕೀಲರು ಹಾಗೂ ಚಾರ್ಟೆಡ್ ಅಕೌಂಟೆಂಟ್ಗಳು. ಈ ಕುಟುಂಬ ಯಾವುದೇ ಒಬ್ಬ ಸದಸ್ಯರು ಕೂಡ ಈ ಮೇಲಿನ ವರ್ಗಗಳಿಗೆ ಸೇರಿದರೆ ಆ ಕುಟುಂಬವು ಪಿಎಂ ಕಿಸಾನ್ ಯೋಜನೆಗೆ ಅನರ್ಹರಾಗಿರುತ್ತಾರೆ. ಹಣ ಜಮೆ ಆಗಲು ನೀವು ಕಡ್ಡಾಯವಾಗಿ ಮಾಡಲೇಬೇಕಾದ ಆ 3 ಬಹುಮುಖ್ಯ ತಾಂತ್ರಿಕ ಕೆಲಸಗಳು ಏನು? ಬನ್ನಿ ವೀಕ್ಷಕರೇ, ನೀವು ಅರ್ಹ ರೈತರಾಗಿದ್ದರೂ ಸಹ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆದಾಗ ನಿಮ್ಮ ಖಾತೆಗೆ ಹಣ ಬಾರದಿರಲು ತಾಂತ್ರಿಕ ದಾಖಲೆಗಳ ಅಪೂರ್ಣತೆಯ ಪ್ರಮುಖ ಕಾರಣವಾಗುತ್ತೆ. ಪ್ರತಿಯೊಬ್ಬ ರೈತರು ಈ ಕೆಳಗಿನ 3 ನಿಯಮಗಳನ್ನು ನೀವು ಪಾಲಿಸಲೇಬೇಕು. ಮೊದಲನೇದಾಗಿ, ಈ KYC ಪೂರ್ಣಗೊಳಿಸುವುದು ಕಡ್ಡಾಯ.
ಪ್ರತಿಯೊಬ್ಬ ಫಲಾನುಭವಿಯು ಈ KYC ಮಾಡಿಸುವುದು ಕಡ್ಡಾಯ. ಇದನ್ನು 3 ವಿಧಾನಗಳಲ್ಲಿ ನೀವು ಮಾಡಬಹುದು. ಒಂದನೇದು ಅಧಿಕೃತ PM ಕಿಸಾನ್ ಪೋರ್ಟಲ್ನಲ್ಲಿ OTP ಆಧಾರಿತ ಈ KYC ಅನ್ನು ಸಹ ನೀವು ಮಾಡಬಹುದು. ಇನ್ನು ಎರಡನೇದಾಗಿ ಗ್ರಾಮೀಣ ಅಥವಾ CSC ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಹೆಬ್ಬಟ್ಟಿನ ಮೂಲಕ ಪೂರೈಸುವುದು. ನಂತರ ಗೂಗಲ್ ಪ್ಲೇಸ್ಟೋರ್ನಲ್ಲಿರುವ ಅಧಿಕೃತ PM ಕಿಸಾನ್ ಮೊಬೈಲ್ ಆ್ಯಪ್ ಮೂಲಕ ನೀವು ಫೇಸ್ ಅಥೆಂಟಿಕೇಶನ್ ಮೂಲಕ ಕೂಡ ನೀವು ಈ KYC ಮಾಡ್ಕೋಬಹುದು. ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮತ್ತು DBT ಸಕ್ರಿಯವಾಗಿ ಇರಬೇಕು. ಹೌದು, ಅಂದರೆ NPCI ಮ್ಯಾಪಿಂಗ್ ಆಗಿರಬೇಕು. ಕೇವಲ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದ್ರೆ ಸಾಲದು, ನಿಮ್ಮ ಖಾತೆಯು NPCI ಮ್ಯಾಪಿಂಗ್ ಆಗಿರಲೇಬೇಕು ಹಾಗೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ DBT ಸಕ್ರಿಯವಾಗಿರಬೇಕು. ಇನ್ನು ಮೂರನೇದಾಗಿ ಜಮೀನಿನ ಪಹಣಿ ಲ್ಯಾಂಡ್ ಸೀಡಿಂಗ್ ಅಲ್ಲಿ ಎಸ್ ಅಂತ ಇರಬೇಕು. ಸ್ಟೇಟಸ್ನಲ್ಲಿ ಎಸ್ ಅಂತ ಇದ್ರೆ ನಿಮಗೆ ಹಣ ಜಮಾ ಆಗುವಂಥದ್ದು. ಕರ್ನಾಟಕ ರೈತರು ತಮ್ಮ ಪಹಣಿ ಮತ್ತು ಆಧಾರ್ ವಿವರಗಳನ್ನ ಸರ್ಕಾರದ ಫ್ರೂಟ್ ಪೋರ್ಟಲ್ನಲ್ಲಿ FID ಯೊಂದಿಗೆ ಸರಿಯಾಗಿ ಲಿಂಕ್ ಆಗಿರೋದನ್ನು ನೀವು ಖಚಿತಪಡಿಸಿಕೊಳ್ಬೇಕು. ಇನ್ನು ನೀವು PM ಕಿಸಾನ್ ಯೋಜನೆಗೆ ಇನ್ನೂ ಕೂಡ ನೋಂದಣಿ ಆಗಿಲ್ಲ ಅಂತಂದರೆ ನೋಂದಣಿಯನ್ನು ಹೇಗೆ ಮಾಡೋದು ಬನ್ನಿ. ಇಲ್ಲಿವರೆಗೆ PM ಕಿಸಾನ್ ಯೋಜನೆಗೆ ಸೇರ್ಪಡೆ ಆಗದ ಹೊಸ ರೈತರು ಮನೆಯಲ್ಲೇ ಕುಳಿತು ಅಥವಾ ಸೇವಾ ಕೇಂದ್ರಗಳ ಮೂಲಕ ಸುಲಭವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಬೇಕಾಗುವ ದಾಖಲಾತಿಗಳು ಆಧಾರ್ ಕಾರ್ಡ್, ಜಮೀನಿನ ಚಾಲ್ತಿ ಪಹಣಿ, ಬ್ಯಾಂಕ್ ಪಾಸ್ಬುಕ್ ವಿವರ, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗಳು. ನಂತರ ಅರ್ಜಿ ಸಲ್ಲಿಸುವ ವಿಧಾನ. ಮೊದಲು PM ಕಿಸಾನ್ ಪೋರ್ಟಲ್ಗೆ ಭೇಟಿ ನೀಡಿ ಫಾರ್ಮರ್ ಕಾರ್ನರ್ ವಿಭಾಗದಲ್ಲಿರುವ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಹಾಗೂ ರಾಜ್ಯವನ್ನು ನಮೂದಿಸಿ OTP ಪಡೆದುಕೊಳ್ಳಿ. ನಂತರ ನಿಮ್ಮ ಜಮೀನಿನ ಸರ್ವೆ ನಂಬರ್, ವಿಸ್ತೀರ್ಣ ಹಾಗೂ ಬ್ಯಾಂಕ್ ವಿವರಗಳನ್ನು ಭರ್ತಿ ಮಾಡಿ ಸಬ್ಮಿಟ್ ಮಾಡಿ. ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕೃಷಿ ಇಲಾಖೆಯ ಪರಿಶೀಲನೆ ಮುಗಿದ ನಂತರ ನಿಮ್ಮ ಹೆಸರು ಅಧಿಕೃತ ಪಟ್ಟಿಗೆ ಸೇರ್ಪಡೆ ಆಗುತ್ತದೆ. ಇನ್ನು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡಿದಾಗ ಅಲ್ಲಿ ಏನೆಲ್ಲ ಮಾಹಿತಿಗಳು ಎಸ್ ಅಂತ ಇರಬೇಕು, ಹೇಗೆ ನೋಡೋದು? ಹೌದು, ಮೊದಲಾಗಿ ನೀವು PM ಕಿಸಾನ್ ಪೋರ್ಟಲ್ನಲ್ಲಿ ಅಲ್ಲಿ ನವವಿವರ ಸ್ಟೇಟಸ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ನೋಂದಣಿ ಸಂಖ್ಯೆನ ಅಲ್ಲಿ ಅಥವಾ ಆಧಾರ್ ಸಂಖ್ಯೆಯನ್ನು ಹಾಕಿ ಕ್ಯಾಪ್ಚರ್ ಕೂಡ ನಮೂದಿಸಿದ್ರೆ ಪರದೆಯ ಮೇಲೆ ನಿಮ್ಮ ಎಲಿಜಿಬಿಲಿಟಿ ಸ್ಟೇಟಸ್ ದೊರೆಯುತ್ತದೆ. ಅಲ್ಲಿ ಲ್ಯಾಂಡ್ ಸೀಡಿಂಗ್ ಎದುರುಗಡೆ ಎಸ್ ಅಂತ ಇರಬೇಕು, ಈ KYC ಸ್ಟೇಟಸ್ ಎದುರುಗಡೆ ಎಸ್ ಅಂತ ಇರಬೇಕು, ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ನಲ್ಲಿ ಎಸ್ ಅಂತ ಇರಬೇಕು. ಈ ಮೂರಲ್ಲಿ ಯಾವುದಾದ್ರೂ ಒಂದು ನೋ ಎಂದು ಇದ್ದರೆ ಆ ಸಮಸ್ಯೆಯನ್ನು ತಕ್ಷಣವೇ ನೀವು ಸರಿಪಡಿಸಿಕೊಳ್ಳುವುದು ಉತ್ತಮ. ಯಾಕಂದರೆ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ದಯವಿಟ್ಟು ಅದನ್ನು ಸರಿಪಡಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಖಾತೆಗೆ ನಿಯಮಿತವಾಗಿ ಕಂತುಗಳು ಬರದೇ ಇದ್ದರೆ ಅಥವಾ ತಾಂತ್ರಿಕ ಸಮಸ್ಯೆಗಳಿದ್ದರೆ ಕೇಂದ್ರ ಸರ್ಕಾರದ ಅಧಿಕೃತ ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆಯಾದ 155261 ಅಥವಾ 01124300606ಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಜೊತೆಗೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಿ ದೂರು ದಾಖಲಿಸಬಹುದು. ರೈತ ಬಾಂಧವರೇ, ನಿಮ್ಮ PM ಕಿಸಾನ್ ಸ್ಟೇಟಸ್ನಲ್ಲಿ ಎಲ್ಲ ದಾಖಲೆಗಳು ಸರಿಯಾಗಿವೆಯಾ? ನಿಮಗೆ ಇಲ್ಲಿವರೆಗೆ ಎಲ್ಲ ಕಂತಿನ ಹಣ ಬಂದಿದೆಯಾ ಅಥವಾ ಯಾವುದಾದರೂ ಸಮಸ್ಯೆ ಎದುರಿಸುತ್ತಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಜಿಲ್ಲೆಯ ಹೆಸರಿನೊಂದಿಗೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಪ್ಪದೇ ತಿಳಿಸಿ. ಈ ಅತ್ಯಂತ ಉಪಯುಕ್ತ ಹಾಗೂ ಮಾಹಿತಿಪೂರ್ಣ ವರದಿಯನ್ನು ನೀವು PM ಕಿಸಾನ್ 24ನೇ ಕಂತು ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ಸದ್ಯಕ್ಕೆ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ. ಸದ್ಯದಲ್ಲಿ ಆದ ಘೋಷಣೆ ಬಗ್ಗೆ ಏನಾದರೂ ಸುದ್ದಿ ಬಂದರೆ ನಾವು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನಲ್ಲಿ ಕೂಡ ಈ ಅತ್ಯಂತ ಉಪಯುಕ್ತ ಹಾಗೂ ಪರಿಪೂರ್ಣ ವರದಿಯನ್ನು ಪ್ರತಿಯೊಬ್ಬ ರೈತ ಮಿತ್ರರಿಗೂ ತಲುಪುವಂತೆ ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.